Hello students, welcome to RH Chemistry. So ಇವತ್ತಿನ ವಿಡಿಯೋ ವೆರಿ ಇಂಪಾರ್ಟೆಂಟ್ ಫಾರ್ SNQ ಸೀಟ್ ಅಲಾಟೆಡ್ ಸ್ಟೂಡೆಂಟ್ಸ್. SNQ ಅಂತಂದ್ರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೂಪರ್ ನ್ಯೂಮರರಿ ಕೋಟಾ ಅಂತ ಹೇಳಿ ಪ್ರತಿ ಕಾಲೇಜಲ್ಲಿ 5% ಸೂಪರ್ ನ್ಯೂಮರರಿ ಕೋಟಾ ಅಂತ ಇರ್ತದೆ. ಅದರಲ್ಲಿ ಮತ್ತೆ ಬೇರೆ ಬೇರೆ ಕ್ಯಾಟಗರಿ ಇರ್ತದೆ. ಸೊ 8 lakh ಗಿಂತ ಕಡಿಮೆ ಇರುವಂತಹ ಇನ್ಕಮ್ ಇರುವಂತಹ ಸ್ಟೂಡೆಂಟ್ಸ್ಗೆ ಈ ಒಂದು ಕೋಟಾ ಅಪ್ಲೈ ಆಗ್ತದೆ. 5% ಸೀಟ್ ಅಷ್ಟೇ ಇರೋದಕ್ಕೆ. ಸೊ ಡೆಫಿನೆಟ್ಲಿ ಸಿಗುವಂತ ಚಾನ್ಸಸ್ ಬಹಳ ಕಡಿಮೆ. ಅಂಡ್ ಇಫ್ ದ ಸೀಟ್ ಇಸ್ ಅಲಾಟೆಡ್ ಇನ್ SNQ ಕೋಟಾ, ಈಗ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಅಲ್ಲಿ SNQ ಕೋಟಾದಲ್ಲಿ ನಿಮ್ಮ ಸೀಟ್ ಅಲಾಟ್ ಆಗಿದ್ರೆ ಯಾವುದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ರಿಮೆಂಬರ್, ರೌಂಡ್ 1 ಅಲ್ಲಿ SNQ ಕೋಟಾದಲ್ಲಿ ಸೀಟ್ ಅಲಾಟ್ ಆಗಿದೆ. SNQ ಕೋಟಾದಲ್ಲಿ ಇದ್ರೆ ಅರೌಂಡ್ 4096 rupees ದಲ್ಲಿ ನಿಮ್ಮ ಇಂಜಿನಿಯರಿಂಗ್ 1 ವರ್ಷ ಮುಗಿದು ಬಿಡ್ತದೆ. ಪ್ರತಿ ವರ್ಷನೂ 4096 rupees ಅಲ್ಲಿ ನಿಮ್ಮ ಒಂದು ಇಂಜಿನಿಯರಿಂಗ್ ಮುಗಿದು ಬಿಡ್ತದೆ. ಆಲ್ಮೋಸ್ಟ್ 5 years ಅಂದ್ರೆ 25,000 ಒಳಗಡೆ ನಿಮ್ಮ ಒಂದು ಇಂಜಿನಿಯರಿಂಗ್ ಮುಗಿದು ಬಿಡ್ತದೆ. ಅಂಡ್ ಇಫ್ ಯುವರ್ SC/ST ಕ್ಯಾಂಡಿಡೇಟ್ಸ್ ನಿಮ್ಗೆ ಏನು ಡಿಫರೆನ್ಸ್ ಆಗೋದಿಲ್ಲ, ಬಿಕಾಸ್ ನೀವು SNQ ಕೋಟಾದಲ್ಲಿ ಬಂದ್ರು ಬರದೇ ಇದ್ರು ಓನ್ಲಿ 500 rupees ಫೀಸ್ ಇರ್ತದೆ. ಸೊ SNQ ಕೋಟಾದಲ್ಲಿ ಎಸ್ಪೆಷಲಿ ಬರೋರಿಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಗೊತ್ತಿರಲಿ, ನೀವು ರೌಂಡ್ 1 ನಲ್ಲಿ ಫಸ್ಟ್ ಚಾಯ್ಸ್ ಅನ್ನು ಸೆಲೆಕ್ಟ್ ಮಾಡಿ ಅಡ್ಮಿಷನ್ ತಗೋತೀರಿ. ಯುವರ್ ದ ವಾಟ್ ಎವರ್ ದ ವರ್ಕ್ ವಾಟ್ ಯು ಹ್ಯಾವ್ ಟು ಡೂ ದಟ್ ಈಸ್ ಡನ್. ನೀವು ಏನ್ ಮಾಡಬೇಕಿತ್ತು ಅದು ಮುಗಿದು ಬಿಟ್ಟಿದೆ, ಹೌದಾ? ಸೊ ಈಗ ಏನಾದ್ರೂ ಯಾರಾದ್ರೂ SNQ ಕೋಟಾದಲ್ಲಿ ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡೋರು ಇದ್ದಿದ್ರೆ, SNQ ಕೋಟಾದಲ್ಲಿ ಆಲ್ರೆಡಿ ಸೀಟ್ ಅಲಾಟ್ ಆಗಿದೆ, ಈಗ ನಾ ಚಾಯ್ಸ್ 2 ತಗೋತೀನಿ ಇಲ್ಲ ಚಾಯ್ಸ್ 3 ತಗೋತೀನಿ ಅನ್ನೋರಿಗೆ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ಹೇಳ್ತೀನಿ, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಹೇಳ್ತೀನಿ. ಅದನ್ನ ಎಲ್ಲೂ ಕೂಡ KEAದಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಲಾಜಿಕ್ ಅದು, ಕಾಮನ್ ಸೆನ್ಸ್ ಅದು. ಏನಂತ ಹೇಳ್ತೀನಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ನೀವು ಚಾಯ್ಸ್ 2 ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ. SNQ ಕೋಟಾ ಈಗ ನಿಮಗೆ ಇದೆ. ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದ್ರೆ ಮೀನಿಂಗ್ ಏನು? ಯು ಆರ್ ಗೋಯಿಂಗ್ ಫಾರ್ ಅಪ್ಗ್ರೇಡೇಷನ್, ಕರೆಕ್ಟಾ? ಸೊ ಫಾರ್ ಎಕ್ಸಾಂಪಲ್ ಐ ವಿಲ್ ಟೆಲ್ ಯು, ಕಾಲೇಜ್ A, B, C, D, E. ಈಗ ನಿಮಗೆ CD ಕಾಲೇಜ್ ಇಸ್ ಅಲಾಟೆಡ್. ಡಿ ಕಾಲೇಜ್ ಇಸ್ ಅಲಾಟೆಡ್ ಯಾವ್ದ್ರಲ್ಲಿ? SNQ ಕೋಟಾ 5% ಸೀಟ್, ಅದರಲ್ಲಿ ಡಿ ಕಾಲೇಜ್ ಅಲಾಟ್ ಆಗಿದೆ. ನೀವೇನ್ ಮಾಡಿದ್ರಿ? ಅಪ್ಗ್ರೇಡೇಷನ್ ಗೆ ಹೋದ್ರಿ. ABC ನಿಮ್ಮ ಹತ್ರ ಇದೆ. ಈಗ ನೀವೇನ್ ತಿಳ್ಕೊಂಡಿರ್ತೀರಿ, ಮೋಸ್ಟ್ ಆಫ್ ಯು SNQ ಕೋಟಾದಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಅಲಾಟ್ ಆಗಿದೆ ಅಂದ್ಮೇಲೆ ಆ SNQ ಕೋಟಾ ಸೀಟ್ ನನಗೆ ಸೇಮ್ ಹಾಗೆ ಉಳಿದಿರ್ತದೆ. ಅಂದ್ರೆ ಆ SNQ ಅನ್ನೋದು ಹಾಗೆ ಉಳಿದಿರ್ತದೆ. ಅಂದ್ರೆ ನನಗೆ ಬೇರೆ ಎಲ್ಲಿ ಕಾಲೇಜು ಸಿಕ್ಕರೂ ಕೂಡ ಅಲ್ಲಿಯೂ ಕೂಡ SNQ ಕೋಟಾದಲ್ಲೇ ನನಗೆ ಸೀಟು ಸಿಗ್ತದೆ ಅನ್ನೋ ಒಂದು ಭ್ರಮೆಯಲ್ಲಿ ನೀವು ಇದ್ರೆ ಇಟ್ ಈಸ್ ನಾಟ್ ಪಾಸಿಬಲ್. ಯಾಕಂದ್ರೆ ಲಾಜಿಕ್ ಏನು ನೋಡಿ, ಈಗ C ಅಲ್ಲಿ ಒಂದು 5 ಸೀಟ್ ಇದೆ, ಇದರಲ್ಲಿ ಒಂದು 5 ಸೀಟ್ ಇದೆ, ಇದರಲ್ಲಿ ಒಂದು 5 ಸೀಟ್ ಇದೆ, ರೈಟ್? 50 seats ಈಚ್ ಅಂತ ಅನ್ಕೊಳ್ಳಿ. 5% 5 seats ಆಯ್ತು, ಹೌದಾ? ಸೊ ಇನ್ ದಿಸ್ ಪರ್ಟಿಕ್ಯುಲರ್ 100 ಸೀಟ್ ಅಂತ ಇಟ್ಕೊಳ್ಳಿ. ಸೊ 5% 5 ಸೀಟ್ ಇದೆ ಅಂತ ಇಟ್ಕೊಳ್ಳಿ. ಈ 5 ಸೀಟ್ ಆಲ್ರೆಡಿ SNQ ಕೋಟಾದಲ್ಲಿ ಇದ್ದವರಿಗೆ ಅಲಾಟ್ ಆಗಿದೆ. ಅವ್ರು 5 ಜನ ಇಲ್ಲಿ ಅಡ್ಮಿಷನ್ ತಗೊಂಡಿದ್ದಾರೆ. ಇಲ್ಲಿನೂ ಕೂಡ ಅಲಾಟ್ ಆಗಿದೆ, ಆಲ್ರೆಡಿ ದೇ ಹ್ಯಾವ್ ಟೇಕನ್ ಅಡ್ಮಿಷನ್. ಇಲ್ಲಿಯೂ ಕೂಡ 5 ಜನರಿಗೆ ಅಲಾಟ್ ಆಗಿದೆ, ಆಲ್ರೆಡಿ ಅಡ್ಮಿಷನ್ ಅನ್ನು ತಗೊಂಡಿದ್ದಾರೆ. ಈಗ ನಿಮಗೆ ಇಲ್ಲಿ ಇರುವಂತ ಸೀಟು ನಿಮ್ಮ ಕೆಟಗರಿ ಒಳಗೆ ಇಲ್ಲಿಂದ ಇಲ್ಲಿ ಶಿಫ್ಟ್ ಆಗಬಹುದು. ಯು ಕ್ಯಾನ್ ಅಪ್ಗ್ರೇಡ್ ಟು C or B or A ಕಾಲೇಜ್. ಬಟ್ 5% ಏನ್ SNQ ಕೋಟಾ ಇದೆ ಅದು ಕಂಪ್ಲೀಟ್ ಫಿಲ್ ಆಗಿಬಿಟ್ಟಿದೆ. Then remember, you will definitely will not get any seats in SNQ. ಆಗ ಕಾಲೇಜ್ ಫೀಸ್ ಏನಿದೆ ಅದು ಮೇ ಬಿ 19,000 ಇರಬಹುದು ಅಥವಾ 59,000, 65,000 ಎಷ್ಟು ಇದೆ ಅಷ್ಟನ್ನು ನೀವು ಪೇ ಮಾಡಲೇಬೇಕು ನಿಮಗೆ ಕಾಲೇಜ್ ಬೇಕು ಅಂದ್ರೆ. ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಈಗ ಫಸ್ಟ್ ರೌಂಡ್ ಅಲ್ಲಿ SNQ ದಲ್ಲಿ ಕಾಲೇಜ್ D ಸಿಕ್ಕಿದೆ. ಈಗ ನೀವೇನಾದ್ರೂ ಥಿಂಕ್ ಮಾಡ್ತಾ ಇದ್ರೆ, ಏನನ್ನ ಥಿಂಕ್ ಮಾಡಿದ್ರೆ, ನನಗೆ ಮೇಲ್ಗಡೆ ಅಪ್ಗ್ರೇಡೇಷನ್ ಆದಾಗಲೂ ಕೂಡ SNQ ದಲ್ಲೇ ಸೀಟ್ ಕೊಡ್ತಾರೆ, ಇಲ್ಲ, ಪಾಸಿಬಿಲಿಟಿ ಬಹಳ ಕಡಿಮೆ. ಯಾಕಂದ್ರೆ ಇಲ್ಲಿ ಇರುವಂತಹ ABC ಕಾಲೇಜಲ್ಲಿ ಇರುವಂತಹ SNQ ಕೋಟಾದಲ್ಲಿ ಇರೋದು ಆಲ್ರೆಡಿ ದೇ ಹ್ಯಾವ್ ಟೇಕನ್ ಅಡ್ಮಿಷನ್ ಅಂತ ಆಗ್ಬಿಟ್ರೆ ನಿಮಗೆ ಸಿಗೋ ಚಾನ್ಸಸ್ ಇಲ್ಲ. ಹಾಗೇನಾದ್ರೂ ಇವರು ಯಾರಾದ್ರೂ ಅಪ್ಗ್ರೇಡೇಷನ್ ಕೊಟ್ಟರು ಅಥವಾ ಬಿಟ್ಟು ಹೋಗಿದ್ರು ಅಂದ್ರೆ ಮಾತ್ರ ಯು ಕ್ಯಾನ್ ಟೇಕ್ ದಟ್ ಸೀಟ್. ಅಂದ್ರೆ ಯುವರ್ ಸೀಟ್ ವಿಲ್ ಬಿ ಹಿಯರ್ SNQ ಅಂಡ್ ಎಬೋ ಕಾಲೇಜ್ ಆಲ್ಸೋ ಯು ಮೇ ಅಲಾಟೆಡ್ ವಿತ್ ದ ಸೀಟ್ SNQ. ಅಂದ್ರೆ ಕ್ಲಿಯರ್ ಕಟ್ ಆಗಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, SNQ ದಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕ ಮೇಲೆ ಚಾಯ್ಸ್ 2 ಮಾಡಿದ್ರಿ ಅಥವಾ ಚಾಯ್ಸ್ 3 ಮಾಡಿದ್ರಿ, ಎಬೋ ಏನು ಸಿಗ್ತದೆ ಯಾವ ಕಾಲೇಜ್ಗಳು, ಆ ಕಾಲೇಜಲ್ಲಿ SNQ ದಲ್ಲಿ ಸೀಟ್ ಉಳಿದಿದ್ರೆ ಮಾತ್ರ ನಿಮಗೊಂದು ಚಾನ್ಸ್ ಹೊರತು SNQ ದಲ್ಲಿ ಆ ಕಾಲೇಜಲ್ಲಿ ಆಲ್ರೆಡಿ ಫಸ್ಟ್ ರೌಂಡ್ ಅಲ್ಲಿ ಅಲಾಟ್ ಆದವರು ಎಲ್ಲರೂ ಕೂಡ ಹೋಗಿ ಅಡ್ಮಿಷನ್ ತಗೊಂಡ್ರು ಅಂತಂದ್ರೆ ಯು ವಿಲ್ ನೆವರ್ ಎಂಡ್ ಅಪ್ ವಿತ್ ದ SNQ ಕೋಟಾ ಸೀಟ್. ಗೊತ್ತಿರ್ಲಿ. ಈಗ 50,000 ಕೊಡಬೇಕು ಇಂಟು 5, 2.5 lakh, 4,096 rupees into 5, 25,000 ಒಳಗಡೆ, 22,000 ಒಳಗಡೆ, 21,000 ಒಳಗಡೆ
ಥಿಂಕ್ ಮಾಡಿ. ರೈಟ್, ಫೈನಲಿ ನೀವು ಯಾವ ಕೋರ್ಸ್ ಮಾಡ್ತೀರಿ ಅನ್ನೋದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಪ್ರತಿ ಕೋರ್ಸ್ಗೂ ಅದರ ಒಂದು ತನ್ನ ವ್ಯಾಲ್ಯೂ ಇದ್ದೇ ಇದೆ. ಎಲ್ಲಾ ಕೋರ್ಸಲ್ಲೂ ಯು ವಿಲ್ ಗೆಟ್ ದ ಬೆಸ್ಟ್ ಜಾಬ್. ಓನ್ಲಿ ಥಿಂಗ್ ಈಸ್ ಇನ್ ದಟ್ ಕೋರ್ಸ್ ಯು ಹ್ಯಾವ್ ಟು ಬಿ ಅ ಕ್ರೀಮ್, ರಿಮೆಂಬರ್, ಅಂದ್ರೆ ಟಾಪ್. ಹಾಗಾಗೋದಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಮನಿ ಆಲ್ಸೋ ಮ್ಯಾಟರ್ಸ್. ಹೌದಾ, ನೀವು ಇಲ್ಲಿ 4,000 ಸೀಟ್ ಬಿಟ್ಕೊಟ್ಬಿಟ್ಟು 60,000 55,000 ಸೀಟ್ ತಗೊಂಡ್ರೆ SNQ ಕೊಟ್ಟದಲ್ಲಿ ನೀವು ಫಸ್ಟ್ ಆಫ್ ಆಲ್ ಯಾವಾಗ ಬಂದಿರ್ತೀರಿ ಅಂದ್ರೆ ವೆನ್ ಯು ಆರ್ ಫೈನಾನ್ಷಿಯಲಿ ನಾಟ್ ದಟ್ ಮಚ್ ಸ್ಟೇಬಲ್. ಕರೆಕ್ಟಾ? ಸೊ ಸ್ವಲ್ಪ ಥಿಂಕ್ ಮಾಡಿ. ನಾನು ಯಾರಿಗೂ ಹೆದರ್ಸ್ತಾ ಇಲ್ಲ, ಥಿಂಕ್ ಮಾಡಿ. ಅಂದ್ರೆ ಏನು ಭ್ರಮೆಯಲ್ಲಿ ಇರಬೇಡಿ. ನನಗೆ SNQ ದಲ್ಲಿ ಫಸ್ಟ್ ಇಲ್ಲಿ ಸಿಕ್ಕಿದೆ ಅಂದ್ರೆ ನೆಕ್ಸ್ಟ್ ರೌಂಡ್ ಅಲ್ಲಿ SNQ ದಲ್ಲಿ ಸಿಗ್ತದ, ಅದನ್ನ ಅಲಾಟೆಡ್ ನಾನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ SNQ ದಲ್ಲಿ ಸಿಗ್ತದ, ಸಾಧ್ಯ ಇಲ್ಲ. ಗೊತ್ತಿರಲಿ, ವೆರಿ ವೆರಿ ಇಂಪಾರ್ಟೆಂಟ್. ಈಗ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡ್ರೆ ಅದೇ ಕಂಡೀಷನ್. ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಾಗ ಸೀಟ್ ಬಿಟ್ಬಿಟ್ರಿ ನೀವು, ಮೇಲ್ಗಡೆ ಯಾರಾದ್ರೂ SNQ ಕೋಟದಲ್ಲಿ ಬಿಟ್ಟು ಹೋಗಿದ್ರೆ ಅಥವಾ SNQ ಖಾಲಿ ಇದ್ರೆ ಮಾತ್ರ ಸಿಗ್ತದೆ. ಇಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ರೌಂಡ್ 1 ದಲ್ಲಿ, ರೌಂಡ್ 2 ದಲ್ಲಿ ಕೊಡ್ಲೇಬೇಕು ಅಂತ ಏನಿಲ್ಲ. ಬಿಕಾಸ್ ಇಟ್ ಇಸ್ ಅ ಸಾಫ್ಟ್ವೇರ್ ಲಾಜಿಕ್, ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಬಿಫೋರ್ ಮೇಕಿಂಗ್ ಚಾಯ್ಸ್ 2 or ಚಾಯ್ಸ್ 3, ಇಫ್ ಯು ಬಿಲಾಂಗ್ಸ್ ಟು SNQ ಸೀಟ್ ಅಲಾಟ್ಮೆಂಟ್ ಕೋಟಾ, ದೆನ್ ಯು ಹ್ಯಾವ್ ಟು ಥಿಂಕ್ ಟ್ವೈಸ್ ಬಿಫೋರ್ ಚೂಸಿಂಗ್ ದಿಸ್. ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಪ್ರಾಬ್ಲಮ್ ಇಲ್ಲ. ಇದನ್ನ ಮಾಡೋದಕ್ಕಿಂತ ಮುಂಚೆ ಈ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಮೇಲ್ಗಡೆ ಸೀಟ್ ಖಾಲಿ ಇದ್ರೆ ಮಾತ್ರ ಸಿಗ್ತದ. ಅಂದ್ರೆ ನಿಮಗೆ ಸೀಟ್ ಸಿಗಬಹುದು, ಸೀಟ್ ಸಿಗೋದಿಲ್ಲ ಅಂತ ಹೇಳ್ತಾ ಇಲ್ಲ. ನಿಮಗೆ ನಿಮ್ಮ ಕ್ಯಾಟಗರಿ, ಫಾರ್ ಎಕ್ಸಾಂಪಲ್ 3A ದಲ್ಲಿ ಇರುವಂತ ಇಲ್ಲಿರೋ ಅಂತ ಸೀಟ್ ಸಿಗಬಹುದು. ಬಟ್ 3A ದಲ್ಲಿ SNQ ಅಂತ ಏನಿರ್ತದಲ್ಲ, ಸೊ ಆ ಒಂದು ಸೀಟ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಯಾವಾಗ ಅಷ್ಟು ಸೀಟ್ ಅನ್ನ ತಗೊಂಡೋರಂತವ್ರು ಡೈರೆಕ್ಟ್ಲಿ ಅಡ್ಮಿಷನ್ ಮಾಡಿಸ್ಬಿಟ್ರೆ, ಎಲ್ಲಾ ಪ್ರೊಬ್ಯಾಬಿಲಿಟಿಯನ್ನು ಹೇಳ್ತಾ ಇದ್ದೀನಿ, ಮಾಡಿಸಲಿಲ್ಲ ಅಂದ್ರೆ ಸೀಟ್ ಸಿಗ್ತದೆ, ಮಾಡಿಸಿದ್ರೆ SNQ ದಲ್ಲಿ ಸೀಟ್ ಸಿಗೋದಿಲ್ಲ. ಉಳಿದಿದ್ರಲ್ಲಿ ಸೀಟ್ ಸಿಕ್ಕೇ ಸಿಗ್ತದೆ, ಬಟ್ SNQ ದಲ್ಲಿ ಸೀಟ್ ಸಿಗೋದಿಲ್ಲ, ಗೊತ್ತಿರಲಿ. ಅಂದ್ರೆ ಫೈನಲ್ ಪಾಯಿಂಟ್ ಈಸ್ ದಟ್ ರೌಂಡ್ 1 ದಲ್ಲಿ ಸಿಕ್ಕಿರುವಂತ SNQ ಸೀಟ್ ನೆಕ್ಸ್ಟ್ ರೌಂಡ್ ಅಲ್ಲೂ ಕೂಡ SNQ ನೇ ಅಲಾಟ್ ಆಗಬೇಕು ಅನ್ನೋದು ಕಂಡೀಷನ್ ಇಲ್ಲ. ನಿಮ್ಮ ಬದಲಿಗೆ ಮತ್ತೊಬ್ಬ ಎಲಿಜಿಬಲ್ SNQ ಸ್ಟೂಡೆಂಟ್ ಕ್ಯಾನ್ ಟೇಕ್ ದಟ್ ಸೀಟ್ ವೆನ್ ಯುವರ್ ಸೀಟ್ ಗೆಟ್ ಅಪ್ಗ್ರೇಡೆಡ್ ಇನ್ ದ ನೆಕ್ಸ್ಟ್ ರೌಂಡ್. ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ನಿಮ್ಮ ಚಾಯ್ಸ್ ಅನ್ನು ಸೆಲೆಕ್ಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.